ವಿಚಾರಣೆಗೆ ಹಾಜರಾದಂತ ಭವಾನಿ ರೇವಣ್ಣಗೆ ಎಸ್ಐಟಿ ಡ್ರಿಲ್ ಶುರು ಮಾಡಿದೆ. ಈಗಾಗಲೇ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದೆ ಎಸ್ಐಟಿ. ನೋಡಿ, ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಏನೆಲ್ಲ ಕೇಳಬೇಕು ಅವ್ರನ್ನ ಅಂತ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. 2 ಬಾರಿ ನೋಟಿಸ್, 1 ತಿಂಗಳಾಯಿತು, ಹಾಜರಾಗಿಲ್ಲ. ಯಾಕೆ, ಎಲ್ಲಿದ್ರಿ? ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಪಾತ್ರದ ಬಗ್ಗೆ ವಿಚಾರಣೆ ನಡೆಯುತ್ತೆ. ಈಗ ಆ ಸಂತ್ರಸ್ತೆಯ ಕಿಡ್ನಾಪ್ ಮಾಡಿಸಿದ್ರಲ್ಲಿ ನಿಮ್ದು ಪಾತ್ರ ಇದೆ ಅಂತೆ. ಹೌದಾ? ನೀವೇ ಹೇಳಿದ್ರಂತೆ, ಆಕೆಗೆ ಬೆದರಿಕೆ ಹಾಕಿದ್ರಂತೆ, ಫೋನಲ್ಲಿ ಮಾತಾಡಿರೋ ಆಡಿಯೋ ನಮ್ಮ ಹತ್ರ ಇದೆ, ಇದು ನೀವೇ ಮಾತಾಡಿದ್ದ? ಎಲ್ಲ ಪ್ರಶ್ನೆಗಳು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಯಾವ ಪ್ರಶ್ನೆ ಕೇಳಬಹುದು? ಭವಾನಿ ರೇವಣ್ಣ ಅವ್ರಿಗೆ ಯಾವ ರೀತಿ ವಿಚಾರಣೆಗೆ ಒಳಪಡಿಸ್ತಾರೆ? ಯಾಕಂದರೆ ಗಂಭೀರವಾದಂತಹ ಪ್ರಕರಣ ಇದು. ಈಗ ಅವರು ತಲೆಮರೆಸ್ಕೊಂಡಿದ್ದು ಕೂಡ 1 ತಿಂಗಳುಗಳ ಕಾಲ ಅಬ್ಸ್ಕ್ಯಾಂಡ್ ಆಗಿದ್ದು ಕೂಡ ಈಗ ಅವ್ರಿಗೆ ಕಂಟಕ ಆಗಬಹುದು. ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾಕೆ ವಿಚಾರಣೆಗೆ ಹಾಜರಾಗಲಿಲ್ಲ? ಯಾಕೆ ತಲೆಮರೆಸ್ಕೊಂಡು? ನೀವು ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ಯಾಕೆ ಹಾಗಾದರೆ ಈ ರೀತಿ ಕಣ್ಣಾಮುಚ್ಚಾಲೆ ಆಟ ಆಡಬೇಕಾಗಿತ್ತು? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಎಸ್ಐಟಿ ಅವರು ಕೇಳಲಿದ್ದಾರೆ. ಹಾಗಾದರೆ ಎಸ್ಐಟಿ ಯಾವ ಪ್ರಶ್ನೆ ಕೇಳ್ಬೋದು? ನಿಮ್ಗೆ ಹೇಳ್ತಾ ಹೋಗ್ತೀವಿ. ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿಸಿದ್ದು ನೀವಾ? ನಿಮ್ಮ ಸಂಬಂಧಿಕರ ಮೂಲಕ ಕಿಡ್ನಾಪ್ ಮಾಡಿಸಿದ್ರಾ? ಈ ರೀತಿ ಪ್ರಶ್ನೆಗಳು. ಸತೀಶ್ ಬಾಬು ನಿಮಗೆ ಏನಾಗಬೇಕು? ಸಂಬಂಧದಲ್ಲಿ ಏನಾಗಬೇಕು ನಿಮಗೆ ಸತೀಶ್ ಬಾಬು? ಪ್ರಕರಣದ ಉಳಿದ ಆರೋಪಿಗಳ ಬಗ್ಗೆ ಮಾಹಿತಿ ನಿಮಗೆ ಏನಾದರೂ ಗೊತ್ತಿದೆಯಾ? ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿಸಿದ್ದು ನೀವಾ ಭವಾನಿಯವರೇ ಅಂಥೇಳಿ ಎಸ್ಐಟಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ನೋಡಿ, ಯಾವ ಆಯಾಮದಲ್ಲಿ ಅವರ ವಿಚಾರಣೆಗೆ ಒಳಪಡಿಸಬಹುದು ಭವಾನಿ ರೇವಣ್ಣ ಅವ್ರನ್ನ? ಈಗ ಈ ಸತೀಶ್ ಬಾಬು ಏನಿದ್ದಾನೆ, ಇವನ ಪಾತ್ರ ಕೂಡ ಇತ್ತು. ಅಲ್ಲಿ ತೋಟದ ಮನೆಗೆ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡಿ ಹಾಕಿದ್ರು 3-4 ದಿನಗಳ ಕಾಲ. ಈ ರೀತಿ ಆರೋಪಗಳು ಬಂದಿತ್ತು. ಆ ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರಿನಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಲಾಗಿತ್ತು. ಭವಾನಿ ಅಕ್ಕ ಕರೀತಾ ಇದ್ದಾರೆ, ಬರಬೇಕಂತೆ, ಏನೋ ಕೆಲಸ ಇದೆ ಅಂತೆ ಅಂತ ಕರ್ಕೊಂಡು ಹೋದ ಅಂತೇಳಿ ಕಂಪ್ಲೇಂಟ್ ಕಾಪಿಯಲ್ಲಿ ಆ ವ್ಯಕ್ತಿಯನ್ನು ಉಲ್ಲೇಖ ಮಾಡಿದರು. ಹಾಗಾಗಿ ಅದರ ಆಯಾಮದ ಮೇಲೆ ಮತ್ತು ಈ ಸಂತ್ರಸ್ತೆ ಒಂದು ಹೇಳಿಕೆ ಬಿಡುಗಡೆ ಆಯಿತು, ವಿಡಿಯೋ ಹೇಳಿಕೆ. ಭವಾನಿ ಅಕ್ಕ, ಪ್ರಜ್ವಲ್ ರೇವಣ್ಣ, ರೇವಣ್ಣ ಸಾಹೇಬರು, ಸತೀಶ್ ಬಾಬಣ್ಣ ಅವ್ರು ನನಗೇನೂ ಮಾಡಿಲ್ಲ, ಅವರಿಂದ ನಮಗೇನು ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ, ಈ ರೀತಿ ಹೇಳಿಕೆ ಬಿಡುಗಡೆ ಆಯಿತು. ಎಲ್ಲ ಆದಮೇಲೆ ನೀವೇನಾದರೂ ಅವ್ರಿಗೆ ಬೆದರಿಕೆಯನ್ನು ಹಾಕಿದ್ರಾ? ಆಮಿಷವನ್ನು ಒಡ್ಡಿದ್ರಾ? ಮೊದಲು ಆರೋಪವನ್ನು ಮಾಡಿದಂಥವರು ಇವರೇ, ಆಮೇಲೆ ಆ ರೀತಿಯಾದಂಥ ಹೇಳಿಕೆ ಬರಲಿಕ್ಕೆ ಕಾರಣ ಏನು? ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ಎಸ್ಐಟಿ ಅವರು ಮಾಡ್ತಾರೆ. ಈ ಪ್ರಕರಣಕ್ಕೂ ನಿಮಗೂ ಏನು ಸಂಬಂಧ? ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ, ನೀವು ಮಾತನಾಡಿದ್ದೀರಿ ಅನ್ನುವಂಥ ಆಡಿಯೋ ನಮ್ಮ ಹತ್ರ ಇದೆ. ಅದೇನೋ 200-300 ರೂಪಾಯಿ ಸೀರೆ ಕೊಟ್ಟು ಕಳಿಸಿ ಯಾಕೆಗ ಅಂತ ಹೇಳಿದ್ರಂತೆ. ಸತೀಶ್ ಬಾಬಣ್ಣ ಜೊತೆಗೆ ಮಾತಾಡಿದ್ದು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಇದಕ್ಕೇನು ಹೇಳ್ತೀರಿ? ಅಂದರೆ ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಒಳಪಡಿಸ್ತಾರೆ. ಬಟ್ ಭವಾನಿ ಅವರು ಇದಕ್ಕೆ ಯಾವ ಉತ್ತರ ಕೊಡ್ತಾರೆ ನೋಡಬೇಕು.